1952ರಲ್ಲಿ ಟಾಟಾ ಆಯಿಲ್ ಮಿಲ್ಸ್ನ ಸಬ್ಸಿಡರಿಯಾಗಿ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಕಂಪನಿ ಶುರುವಾಗುತ್ತೆ. ಆದರೆ ಆ ಟೈಮಲ್ಲಿ ಅಡುಗೆ ಎಣ್ಣೆ, ಸೋಪು, ಡಿಟರ್ಜೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದ ಟಾಟಾ ಕಂಪನಿಗೆ ಈ ಬ್ಯೂಟಿ ಪ್ರಾಡಕ್ಟ್ಗಳ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ರಾಬರ್ಟ್ ಪಿಗ್ವಿಟ್ ಮತ್ತು ರೆನಾಯರ್ ಅನ್ನೋ 2 ಫ್ರೆಂಚ್ ಕಂಪನಿಗಳ ಜೊತೆ ಕೊಲ್ಯಾಬ್ರೇಟ್ ಮಾಡಿ ಕೆಲಸ ಶುರು ಮಾಡ್ತಾರೆ. ಓಕೆ, ಬ್ರ್ಯಾಂಡ್ ಏನೋ ಶುರು ಮಾಡ್ತಿದ್ದೀವಿ, ಆದರೆ ಹೆಸರೇನಿಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಫ್ರೆಂಚ್ ಕೊಲ್ಯಾಬರೇಟರ್ಸಿಂದ ಒಂದು ಇಂಟ್ರೆಸ್ಟಿಂಗ್ ಸಜೆಷನ್ ಬರುತ್ತೆ. ಆ ಸಮಯದಲ್ಲಿ ಪ್ಯಾರಿಸ್ನಲ್ಲಿ ಒಂದು ಫ್ರೆಂಚ್ ಒಪೆರಾದು ಹೌಸ್ಫುಲ್ ಶೋಸ್ ನಡೀತಾ ಇರುತ್ತೆ. ಕಥಾನಾಯಕಿ ಭಾರತೀಯ ಮಹಿಳೆ, ಒಬ್ಬ ಬ್ರಾಹ್ಮಣ ಕುಟುಂಬದ ಹೆಣ್ಮಗಳು. ಈಕೆಗೆ ಬ್ರಿಟಿಷ್ ಆರ್ಮಿ ಆಫೀಸರ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಈ ಕಥೆಯಲ್ಲಿ ನಾಯಕಿಯ ಹೆಸರು ಲ್ಯಾಕ್ಮೆ. ಫ್ರೆಂಚ್ ಭಾಷೆಯ ಲ್ಯಾಕ್ಮೆ ಹುಟ್ಟಿದ್ದು ಲಕ್ಷ್ಮಿ ಅನ್ನೋ ಪದದಿಂದ. ಹೌದು, ಭಾರತೀಯರು ಯಾವ ದೇವತೆಯನ್ನ ಐಶ್ವರ್ಯ, ಸೌಂದರ್ಯದ ಪ್ರತೀಕ ಅಂತ ಪೂಜಿಸ್ತಾರೋ ಅದೇ ಲಕ್ಷ್ಮಿ. ಲ್ಯಾಕ್ಮೆ ಹೆಸರು ಎಲ್ರಿಗೂ ಇಷ್ಟ ಆಗುತ್ತೆ. ಇಂಡಿಯನ್ ಒರಿಜಿನ್ ಪ್ಲಸ್ ಫ್ರೆಂಚ್ ಟಚ್.